ಬೆಳಗ್ಗೆ ಎದ್ದು ಒಂದು ಗ್ಲಾಸ್ ಬಿಸಿನೀರು ಕುಡಿದು ಬ್ಲಿಂಕಿಟಲ್ಲಿ ಏನೇನೆಲ್ಲ ಬೇಕೋ ಅದನ್ನೆಲ್ಲ ಕೂಡ ಆರ್ಡರ್ ಮಾಡಿಕೊಂಡೆ. ಹಾಗೆ ನನ್ನ ಮಗಳು ದೋಸೆ ಬೇಕು ಅಂತ ಇದ್ಲು. ಇನ್ನು ದೋಸೆಗೆ ಪ್ರಿಪ್ರೇಷನ್ ಮಾಡಿಲ್ಲ ಅನ್ನೋ ಕಾರಣಕ್ಕೆ ರೆಡಿ ಹಿಟ್ಟನ್ನು ತರಿಸಿ ದೋಸೆಗೆ ರೆಡಿ ಮಾಡಿಟ್ಟು, ಮಕ್ಕಳನ್ನ ಎಬ್ಬಿಸಿ ಸ್ನಾನ ಮಾಡಿಸಿ ಅವ್ರನ್ನ ರೆಡಿ ಮಾಡಿಸಿ ತಿಂಡಿ ಕೂಡ ರೆಡಿ ಮಾಡಿಟ್ಟು, ಹಣ್ಣು ಕೂಡ ಹೆಚ್ಚಿ ಒಂದು ಸೈಡಿಗೆ ಇಟ್ಟು, ದೆನ್ ಇವತ್ತು ನಾನು ದೋಸೆ ಮತ್ತು ಆಲೂಗಡ್ಡೆ ಪಲ್ಯ ಮಾಡೋಣ ಅಂದ್ಕೊಂಡೆ. ದೋಸೆ ಇಟ್ಟು ಸರಿ ಬರಲಿಲ್ಲ ಅಂತೇಳಿ ಬೇಗ ಬೇಗ ಇಡ್ಲಿ ಮಾಡಿ ಅದನ್ನೇ ಕೊಟ್ಟು ಕಳಿಸ್ದೆ. ಸೊ ಇನ್ನು ಮಕ್ಕಳನ್ನ ಕೂಡ ಇವತ್ತು ನಾನೇ ಕಳಿಸಿದ್ದು. ತುಂಬ ಲೇಟ್ ಆಯಿತು. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ನಾನು ಮನೆ ಕೆಲಸ ಮುಗಿಸ್ಕೊಂಡು ರೆಡಿ ಆಗೋದ್ರೊಳಗಡೆ 12 ಗಂಟೆ ಆಗಿತ್ತು. ನನಗಿಂತ ಸ್ಪೀಡಾಗಿ ಟೈಮ್ ಓಡುತ್ತಲ್ಲ ಅನ್ನೋದೇ ತುಂಬ ಬೇಜಾರು. ಇನ್ನು ಲೊಕೇಶನ್ಗೆ ಹೋಗಿ ನನ್ನ ಕೆಲಸ ಮುಗಿಸ್ಕೊಂಡು ಎದುರುಗಡೆ ನೋಡಿದ್ರೆ ನನ್ನ ಗಂಡ ಸರ್ಪ್ರೈಸಿಂಗ್ ಆಗಿ ನನಗೆ ಶಾಕ್ ಕೊಟ್ಟರು. ಬರೋದು ಬಂದಿದೆಯಾ, ಬಾಯಲ್ಲಿ ಜ್ಯೂಸ್ ಕುಡಿಸು ಅಂತೇಳಿ ಸೀದಾ ಜ್ಯೂಸ್ ಅಂಗಡಿ ಕರ್ಕೊಂಡೋಗಿ ಇಬ್ಬರು ಕೂಡ ಜ್ಯೂಸ್ ಕುಡಿದು ದೆನ್ ಅವ್ರ ಕೆಲಸಕ್ಕೆ ಹೋದ್ರು. ನಾನು ಇನ್ನು ನಮ್ಮ ಮನೆಗೆ ಬಂದು ಮಕ್ಕಳನ್ನ ಸ್ಕೂಲಿಂದ ಕರ್ಕೊಂಬಂದು ತುಂಬ ಹೊಟ್ಟೆ ಹಸಿತು ಅಂತೇಳಿ ಚಾ ಕೊಟ್ಟರು. ಚಾ ಜಸ್ಟ್ ಕುಡಿಯೋದಕ್ಕೆ ಮನಸ್ಸು ಬರಲಿಲ್ಲ. ಒಂದು ರೊಟ್ಟಿನ ಚಾದಲ್ಲಿ ಅದ್ಕೊಂಡು ತಿಂದಿದ್ದು ಒಂದು ಸ್ವಲ್ಪ ಸಮಾಧಾನ ಆಯಿತು. ಇನ್ನು ನಮ್ಮ ಮಕ್ಕಂಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ, ಬಿಕಾಸ್ ಇವತ್ತು ಅವಳು ಬರ್ತಡೇ ಅಂತೇಳಿ ಕಾದು 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 ಸಾಕಾಗೋಯ್ತು. ಕೊನೆಗೂ ಬಂದ್ಲು. ದೆನ್ ಬಂದಾದಮೇಲೆ ವಿಶ್ ಮಾಡಿದೆ, ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ದೆನ್ ಮತ್ತೆ ಸಂಜೆ ಏನಾಯಿತು ಅಂತೇಳಿ ಇನ್ನೊಂದು ಮಿನಿ ಲಾಗ್ ಶೇರ್ ಮಾಡ್ಕೊತೀನಿ. ಕೀಪ್ ವಾಚಿಂಗ್.